ನಂಗೆ ಇಷ್ಟ ಇಲ್ಲ. ನಾವು ಇದಕ್ಕೆ ಸದ್ಯಕ್ಕೆ ನಾವು ಫಸ್ಟು ಜನರಿಗೆ ಶಾಂತಿ ಎಲ್ಲೂ ಕೂಡ ಅದರಿಂದ ರಾಜ್ಯಗಳಲ್ಲಿ ಎಲ್ಲೇ ಆಗಲಿ ಯಾರು ಒಬ್ಬರು ಮಾತಾಡೋಕ್ಕೆ ಹೋದರೆ ಬೇರೆಯವರೆಲ್ಲ ಅದನ್ನು ಲೀಡ್ ಮಾಡಿಕೊಂಡು ಬೆಳಗ್ಗೆ ಸಾಯಂಕಾಲ ನಮ್ಮ ಮಾತುಗಳೇ ಹಾರ ಆಗ್ತದೆ. ಅದು ನನಗೆ ಇಷ್ಟ ಇಲ್ಲ. ನಮಗೆ ಜನರಿಗೆ ನೆಮ್ಮದಿ ಇಂಪಾರ್ಟೆಂಟ್. ಯಾರೋ ಒಂದಷ್ಟು ಜನ ದುಷ್ಟರ್ಮಿಗಳು ಮಾಡಿದ್ರು ಅಂಥೇಳಿ ನಾವೆಲ್ಲ ಅದಕ್ಕೆ ಬಲಿಯಾಗಬಾರ್ದು. ಹೊರಗಡೆ ದೇಶದವ್ರು ಬಂದು ನಮ್ಮಲ್ಲಿ ಶಾಂತಿ ಮಾಡ್ತಾರೆ, ಅದಕ್ಕೆ ನಾವು ಜಗಳ ಮಾಡೋಕ್ಕಾಗ್ತದ? ಅವ್ರನ್ನ ಫಸ್ಟು ನಾವು ಮುಗಿಸೋವಂಥ ಕೆಲಸ ಈಗಾಗಲೇ ಸರ್ಕಾರ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿದ್ದೀವಿ. ನೀವು ಮಾಡಿ ಅಂತ ನಾವು ಹೇಳಿದ್ದೇವೆ. ಸೊ ಇಟ್ ಈಸ್ ಅವ್ರು ಬಿಟ್ಟಿದ್ದಾರೆ. ಪಾಪ ದೇವೇಗೌಡರು ಬಹಳ ಹಿರಿಯರಿದ್ದಾರೆ, ಬಹಳ ಸಂತೋಷ. ಈ ಟೌನ್ಶಿಪ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ಯಾರು? 7 ಟೌನ್ಶಿಪ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ದಾಗೆ ಆ ಜಾಗನ ಅಲ್ಲಿ ಸಾತೂರು, ನಂದಗುಡಿ, ಬಿಡದಿ ಎಲ್ಲ ಕಡೆ ಅವರು ಮಾಡಿದ್ದಾರೆ. ಅವರು ಮಾಡಿ ಅವರೇ DLF ಕೈಲಿ 300 ಕೋಟಿ ರೂಪಾಯಿ ದುಡ್ಡು ಕಟ್ಟಿಸ್ಕೊಂಡಿದ್ದಾರೆ. ಈಗ BJP ಗೌರ್ಮೆಂಟ್ ಬಂದಮೇಲೆ ದುಡ್ಡನ್ನ ಮಾಡೋಕ್ಕಾಗಲ್ಲ ಅಂತ ವಾಪಸ್ ಕೊಟ್ಟಿದ್ದಾರೆ. ನಾನು ಡಿನೋಟಿಫೈ ಮಾಡಕ್ಕೆ ಮಾಡ್ತಾ ಇದ್ದೀನಿ. ಯಾಕೆಂದರೆ ಡಿನೋಟಿಫೈ ಮಾಡಿದ ತಕ್ಷಣ ನಮ್ಮ ಮೇಲೆ ಬೇಕಾದಷ್ಟು ಆರೋಪಗಳು, ದುಡ್ಡು ಹೊಡೆದ್ಬಿಟ್ರು, ಕಾಸು ಹೊಡೆದ್ಬಿಟ್ರು, ಕೋರ್ಟು ಕಚೇರಿ, ಹಿಂದೆ ಜೈಲು ಫೈಲು ಎಲ್ಲ ಆಗಿದೆ. ನಾನು ಅನುಭವಿಸಿದ್ದೀನಿ. ನನ್ನ ಸ್ವಂತ ಜಮೀನಿಗೆಲ್ಲ ಏನೇನಾಗಿದೆ ಅಂತ ನಾನು ಇವರೇ ಆರೋಪಗಳು ಮಾಡಿದ್ದಾರೆ. ಸೊ ನಾನು ಇದನ್ನು ನಮ್ಮ ಪಿತಾಮಹ ಯಾರು ಮಾಡಿದ್ದೆ JDSನವರು ಕುಮಾರಸ್ವಾಮಿ. ಯಾಕೆ ಅವರು ಡಿನೋಟಿಫೈ ಮಾಡಲಿಲ್ಲ? 2 ಬಾರಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ, ಅದನ್ನು ಯಾಕೆ ಕೈ ಬಿಡಲಿಲ್ಲ ಅವರು? ಸೊ ನಾನೆಲ್ಲ ರೈತರ ಮಾತಾಡಿದ್ದೀನಿ. ಆ ಒಂದು ಸಿಟಿ, ಗ್ರೇಟರ್ ಬ್ಯಾಂಗ್ಳೂರ್ ಸಿಟಿ, ಇಡೀ ದೇಶಕ್ಕೆ ಒಂದು ಮಾದರಿ ಆಗುವಂಥ ಒಂದು ಸಿಟಿನ ನಾನು ಮಾಡ್ತೀನಿ. ಇದನ್ನು ನಾನು ಇವತ್ತು ಈ ಮೈಸೂರಿನಲ್ಲಿ ಈ ಪವಿತ್ರವಾದಂಥ ದಿನ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಇದನ್ನು ಒಂದು 10,000 ಎಕರೆ ಇದೆ. ಇಟ್ ವಿಲ್ ಬಿ ಎ ಮಾಡೆಲ್ ಸಿಟಿ. ಬೆಂಗಳೂರು ನಗರಕ್ಕಿಂತ ಏನಿದೆ ಸಿಟಿ, ಬೆಂಗಳೂರು ನಗರ ಇದೆಯಲ್ಲ, ಅದಕ್ಕಿಂತ ಚೆನ್ನಾಗಿ ಅದನ್ನು ತಯಾರು ಮಾಡ್ತೀವಿ. ಯಾವುದು ಡೆಲ್ಲಿ ಮಾದರಿ, ಚಂಡೀಗಢ ಮಾದರಿ ಏನು ನಾವು ಮಾತಾಡ್ತೀವಲ್ಲ, ಆ ರೀತಿ ನಾನು ಕೂಡ ಭಾಳ ದೊಡ್ಡ ರೋಡಲ್ಲಿ ಭಾಳ ಆಕರ್ಷಣೆ. ಆಮೇಲೆ ರೈತರು ಕೂಡ ನಾನು ಆಸ್ತಿ ಕಳ್ಕೊಂಡದಕ್ಕೆ ಅದಕ್ಕೆ ಪರಿಹಾರ ಆಗಲಿ, ಭೂಮಿ ಆಗಲಿ, 2 ಆಪ್ಷನ್. ಇಲ್ಲ ದುಡ್ಡು ಬೇಕಾದ್ರೆ ತೊಗೊಳ್ಬೋದು, ಇಲ್ಲಾಂದರೆ ಆಲ್ಟರ್ನೇಟಿವ್ ಅದಕ್ಕೆ ಈಕ್ವಲೆಂಟು ಏನು ನಾವು ಡೆವಲಪ್ ಲ್ಯಾಂಡ್ ಕೊಡ್ತೀವಿ ಅದನ್ನು ತೊಗೋಬೋದು. ಅದಕ್ಕೆ ಅವ್ರಿಗೆ ರೈತ ಭಾಳ ಖುಷಿ ಪಡಬೇಕು. ನನ್ನ ಆಸ್ತಿ ಹೋದ್ರು ನನಗೆ ಉಳ್ಕೊಂಡಿದ್ದ ಆಸ್ತಿಯಲ್ಲಿ ನನಗೆ ಇಂಥ ಬೆಲೆಯನ್ನು ಕೊಡಿಸಿದ್ದಾರೆ ಈ ಸರ್ಕಾರ ಅಂತ ಖುಷಿ ಪಡಬೇಕು. ಆ ರೀತಿ ಮಾಡ್ತೀವಿ. ರಾಜಕೀಯವಾಗಿ ನಾವೇನು ಮಾಡಿದ್ರು ವಿರೋಧ ಮಾಡ್ತಾರೆ. ರಾಜಕೀಯವಾಗಿ ಏನು ಮಾಡಿದ್ರು ವಿರೋಧ ಮಾಡ್ತಾರೆ. ಅವರೇ ಮಾಡಿದಂಥ ತೀರ್ಮಾನ. ಯಾಕೆ ನಾನು ಇಷ್ಟೇ ಕೇಳ್ತೇನೆ, ಅವ್ರ ಮಗನ ಕೈಲಿ ಯಾಕೆ 2 ಬಾರಿ ಮುಖ್ಯಮಂತ್ರಿ ಆದಾಗ ಇದನ್ನ ಕೈ ಬಿಡಲಿಲ್ಲ? ಇದಕ್ಕೆ ಅವ್ರು ಉತ್ತರ ಕೊಡಿ. ಸರ್, ವಿರೋಧ ಒಂದ್ ಕಡೆ, ಸಹಕಾರ ಸಿಗುತ್ತಾ ಅಂತ ಕಡೆ ರಾಮನಗರ ಹೆಸರು ಬದಲಾವಣೆ ಸಂದರ್ಭದಲ್ಲೂ ಹಿಂಗೆ ಆಯ್ತು. ಅಲ್ಲ, ಸಹಕಾರ ಸಿಗುತ್ತಾ ಅಂತ ಎಲ್ಲರೂ ರಾಮನಗರ ಹೆಸರನ್ನ ಹೆಂಗ್ ಮಾಡಬೇಕು, ಏನ್ ಮಾಡಬೇಕು ಅಂತ ನನಗೆ ಗೊತ್ತಿದೆ. ಐ ವಿಲ್ ಡೂ ಇಟ್. ಇಟ್ ಈಸ್ ಸೌತ್, ಇಟ್ ಈಸ್ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್. ನಾವ್ಯಾರು ಹೊರಗಡೆಯಿಂದ ಬಂದು ನಮ್ಮ ಹೆಸರು ಕೊಡಿ ಅಂತ ಕೇಳ್ತಾರೆ. ನಮ್ಮ ಹಕ್ಕು, ನಮ್ಮ ಹೆಸರು ನಮ್ಮ ಹಕ್ಕು. ನಮ್ಮ ತಂದೆ ತಾಯಿ ಹೆಸರನ್ನ ಚೇಂಜ್ ಮಾಡ್ಕೊಳಕ್ಕಾಗ್ತದಾ? ನಮ್ಮ ಜನ್ಮ ಕೊಟ್ಟಂತ ಹೆಸರನ್ನ ಚೇಂಜ್ ಮಾಡೋಕ್ಕಾಗ್ತದಾ? ಅಫಿಡವಿಟ್ ಎಲ್ಲ ಹಾಕೊಳ್ಳೋದೆಲ್ಲ ಟೆಂಪ್ರರಿ. ನಾನು ಅದನ್ನ ಏನ್ ಮಾಡಬೇಕು ಅಂತ ನನಗೆ ಗೊತ್ತಿದೆ. ಈಗ ಐ ಡೋಂಟ್ ವಾಂಟ್ ಟು ಡಿಬೇಟ್ ದಟ್ ಇಶ್ಯೂ. DK ಶಿವಕುಮಾರ್ ಕಂಡ್ರೆ ಈ ವಿಚಾರಗಳಲ್ಲಿ ಅಸೂಯೆನ ಅಥವಾ ಭಯನ ಏನಾದ್ರು ಒಳ್ಳೆ ಬಿಡಿಯಪ್ಪ, ಪ್ರೀತಿ ಜಾಸ್ತಿ. ನನ್ನ ಪ್ರೀತಿ ಜಾಸ್ತಿ ಆಗಿ ಅದಕ್ಕೆ ನಾನು ದೇವೇಗೌಡರಿಗೆ ನಮ್ರತೆಯಿಂದ ಮನವಿ ಮಾಡ್ಕೊಳ್ತೀನಿ. ನಿಮ್ಮ ಮಗನೇ ಮಾಡಿದ್ದು, ನಿಮ್ಮ ಕಾಲದಲ್ಲೇ ಆಗಿದ್ದು. ನೀವು ಹಾಕಿದ್ನ ಮುಂದುವರಿಸ್ತಾ ಇದೀವಿ. ಸರಿ, ಕಾವೇರಿ ಆರತಿ ವಿಚಾರವಾಗಿ ಕುಮಾರ್ ಅವರು ಈ ಸಲ ಮುಖ್ಯಮಂತ್ರಿ ಆಗ್ತಾರೆ. ಕಾವೇರಿ ಆರತಿ ವಿಚಾರವಾಗಿ ಗಂಗಾರತಿ ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತಕ್ಕೆ ಕಾವೇರಿ, ಸೊ ಎಷ್ಟು ಮಹತ್ವ ಇದೆ ಮತ್ತೆ ಯಾವ ರೀತಿ ಇದಾಗುತ್ತೆ ನೋಡಿಯಪ್ಪ, ಇದು ಧಾರ್ಮಿಕವಾದ ವಿಚಾರ. ನಮ್ಮ ಕಾವೇರಿ ಜೀವನದಿ. ಆ ಕಾವೇರಿಯಿಂದ ನಾವು ತಮಿಳುನಾಡವರು, ಈ ಕೇರಳ ಅವರು, ನಮಗೆಲ್ಲ ಇದೊಂದು ಜೀವನದಿ ಅನುಕೂಲ ಆಗ್ತಾ ಇದೆ. ಕುಡಿಯೋಕ್ಕೆ ನೀರು ಸಿಗ್ತಾ ಇದೆ, ವ್ಯವಸಾಯ ಸಿಗ್ತಾ ಇದೆ, ಫ್ಯಾಕ್ಟ್ರಿಗಳು ಸಿಗ್ತಾ ಇದೆ, ಬೆಂಗಳೂರು ನಗರ ಸಿಗ್ತಾ ಇದೆ. ಆ ತಾಯಿಯ ಪ್ರಾರ್ಥನೆ ಮಾಡಬೇಕು. ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆ ತಾಯಿಗೆ ಪ್ರಾರ್ಥನೆ ಮಾಡೋಂಥ ಒಂದು ಪದ್ಧತಿಯನ್ನು ನಾವು ಪ್ರಾರಂಭ ಮಾಡ್ತೇವೆ. ಇದರಿಂದ ಧಾರ್ಮಿಕ ದತ್ತಿ ಇಲಾಖೆ, ನಮ್ಮ ಕನ್ನಡ
ಹಾರ್ಟಿಕಲ್ಚರು, ಟೂರಿಸಮು, ಈ ನೀರಾವರಿ, BWSP ಎಲ್ಲ ಸೇರಿ ಈ ಕೆಲಸವನ್ನ ನಾವು ಮಾಡ್ತೇವೆ. ಪ್ರಾರ್ಥನೆ ಪ್ರಯತ್ನ ಕೇವಲ ಕಾವೇರಿಗ ಅಥವಾ ರಾಜಕೀಯವಾಗಿ ಇರುತ್ತಾ ಅಂತ ಹೇಳಿದ್ರು. ನಿಮ್ಗೂ ಒಳ್ಳೇದಾಗಲಿ ಅಂತ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.